ಸ್ವಾಗತ ಸ್ನೇಹಿತರೆ, ಇನ್ವೆಸ್ಟ್ ಕರ್ನಾಟಕ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ಸ್ಕ್ಯಾಲ್ಪಿಂಗ್ ಬಗ್ಗೆ ಮಾತಾಡೋಣ. ಸ್ಕ್ಯಾಲ್ಪಿಂಗ್ ಟ್ರೇಡಿಂಗ್ ಅನ್ನೋವಂಥದ್ದು ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಟ್ರೇಡ್ ಸೆಟಪ್ ಇದು. ಸ್ಕ್ಯಾಲ್ಪಿಂಗ್ ಅನ್ನೋ ವರ್ಡ್ ಬ್ಯೂಟಿಫುಲ್. ಇದೊಂಥರ ಸ್ವಿಂಗ್ ಟ್ರೇಡರ್ನ ಬಿಟ್ಟರೆ ಒನ್ ಆಫ್ ದ ಬೆಸ್ಟ್ ಟ್ರೇಡಿಂಗ್ ಮೆಥಡ್ಸ್ ಇದು. ಏನಿದು ಈ ಟ್ರೇಡಿಂಗ್ ಮೆಥಡ್ ಹೇಗಿರುತ್ತೆ, ಯಾರ್ಯಾರಿಗಿದು ಸೂಟ್ ಆಗುತ್ತೆ? ನೀವೇನಾದರೂ ಬಿಗಿನರ್ ಆಗಿದ್ದರೆ, ಸ್ಕ್ಯಾಲ್ಪಿಂಗ್ ಮಾಡಬೇಕು ಅಂತಿದ್ರೆ ಅಥವಾ ಸ್ಕ್ಯಾಲ್ಪಿಂಗ್ ಬಗ್ಗೆ ನಿಮ್ಗೆ ಏನೂ ಐಡಿಯಾ ಗೊತ್ತಿಲ್ಲದ್ರೆ ದ ಪರ್ಫೆಕ್ಟ್ ವಿಡಿಯೋ ಫಾರ್ ಯು. ಕಂಪ್ಲೀಟ್ ಸ್ಕ್ಯಾಲ್ಪಿಂಗಿಂದ ಆಗುವಂಥ ಅಡ್ವಾಂಟೇಜ್ ಅಂದರೆ ಉಪಯೋಗಗಳು, ಅದರಿಂದ ಆಗುವಂಥ ಅನಾನುಕೂಲಗಳು, ನಿಮಗೆ ಹೇಗೆ ಸ್ಕ್ಯಾಲ್ಪಿಂಗ್ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರುತ್ತೆ. ಸೊ ತಡ ಮಾಡ್ದಿರಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಕ್ಯಾಲ್ಪಿಂಗ್ ಅಂದರೆ ಏನು? ಸ್ಕ್ಯಾಲ್ಪ್ ಅಂದರೆ ತಲೆಯ ಒಂದು ಮೇಲ್ಪದರವನ್ನು ಸ್ಕ್ಯಾಲ್ಪ್ ಅಂತ ಹೇಳ್ತಾರೆ. ಸ್ಕ್ಯಾಲ್ಪ್ ಅಂತ ಹೇಳೋದಾದರೆ ಸ್ಕ್ಯಾಲ್ಪಿಂಗ್ ಅನ್ನೋವಂಥದ್ದು ಬಂದು ಟ್ರೇಡಿಂಗಲ್ಲಿ ಯೂಸ್ ಮಾಡ್ತಾರೆ. ಇದರ ಅರ್ಥ ಇಷ್ಟೇ, ತುಂಬ ಫಾಸ್ಟಾಗಿ ಟ್ರೇಡ್ ಮಾಡೋವಂಥದ್ದು. ಸೊ ತುಂಬ ಫಾಸ್ಟಾಗಿ ಎಂಟ್ರಿ ಆಗೋದು, ತುಂಬ ಫಾಸ್ಟಾಗಿ ಎಕ್ಸಿಟ್ ಆಗುವಂಥ ಟ್ರೇಡ್ನ ಸ್ಕ್ಯಾಲ್ಪಿಂಗ್ ಅಂತ ಹೇಳ್ತಾರೆ. ನೀವು ಎಲ್ಲರೂ ಇಂಟ್ರಾಡೇ ಮಾಡ್ತಾ ಇರ್ತೀರಾ. ಇಂಟ್ರಾಡೇಲಿ ಹೇಗೆ ಸೆಟಪ್ ಮಾಡ್ಕೋತೀರ ಹೇಳಿ? ಕೆಲವು ಸಮಯಗಳಿಂದ ಹಿಡಿದು, ಅಂದರೆ ಕೆಲವು ನಿಮಿಷಗಳಿಂದ ಹಿಡಿದು ಕೆಲವು ಅವರ್ಗಳ ಗಟ್ಟಲೆ ನೀವು ಟ್ರೇಡಿಂಗ್ನ ಮಾಡ್ತೀರಾ. ಅದನ್ನು ನಾವು ಇಂಟ್ರಾಡೇ ಅಂತ ಕರಿತೀವಿ. ಇದು ರೆಗ್ಯುಲರ್ ಆಗಿ ಆಗುವಂಥ ಇಂಟ್ರಾಡೇ ಟ್ರೇಡ್ಸ್. ಯೂಶಲಿ ನೀವು ಟ್ರೇಡ್ ತೊಗೊಂಡ್ಮೇಲೆ ಹಾಫ್ ಆನ್ ಅವರ್ ಆಗಿರ್ಬೋದು, 1 ಅವರ್ ಆಗಿರ್ಬೋದು, 4 ಅವರ್ ಆಗಿರ್ಬೋದು, 5 ಅವರ್ ಆಗಿರ್ಬೋದು, ಈ ಥರ ಒಂದು ಟ್ರೇಡ್ ನಡೀತಾ ಇರುತ್ತೆ. ಬಟ್ ಆದರೆ ಸ್ಕ್ಯಾಲ್ಪಿಂಗಲ್ಲಿ ಹಾಗಾಗಲ್ಲ. ಸ್ಕ್ಯಾಲ್ಪಿಂಗಲ್ಲಿ ಕೆಲವು ಸಾರಿ ತುಂಬ ಸೆಕೆಂಡ್ಗಳ ಗಟ್ಟಲೆಯಿಂದ ಮಿನಿಟ್ಗಳ ಗಟ್ಟಲೆ ಅಷ್ಟೇ ಎಂಡ್ ಆಗುತ್ತೆ. ತುಂಬ ಮಿನಿಟ್ಗಳು ಹಿಡಿಯೋದೇ ಇಲ್ಲ. ಕೆಲವರು ತುಂಬ ಕಡಿಮೆ ಸಮಯದಲ್ಲಿ ಎಕ್ಸಿಟ್ ಆಗಿಬಿಡ್ತಾರೆ ಟ್ರೇಡ್ನ ತೊಗೊಂಡು. ಇದನ್ನು ಸ್ಕ್ಯಾಲ್ಪಿಂಗ್ ಅಂತ ಹೇಳ್ತಾರೆ. ಹಾಗಾದರೆ ನಾವು ತುಂಬ ಹೊತ್ತು ಹೋಲ್ಡ್ ಮಾಡಿನೇ ಹೆಚ್ಚು ಲಾಭ ಮಾಡೋಕ್ಕಾಗ್ತಾಯಿಲ್ಲ. ಇವರು ಸ್ಕ್ಯಾಲ್ಪಿಂಗಲ್ಲಿ ಸಡನ್ನಾಗಿ ಹೋಗಿ ತುಂಬ ಲಾಭವಂತೂ ಮಾಡೋಕ್ಕಾಗಿರಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರ. ಗಂಟೆಗಟ್ಟಲೆ ಕಾಯ್ದು 5%, 10%ನ ಕ್ಯಾಚ್ ಮಾಡಿದ್ರೂ ಒಳ್ಳೆ ಅಮೌಂಟ್ ಸಿಗದಿರುವಾಗ ಕೇವಲ ಸೆಕೆಂಡ್ ಗಟ್ಟಲೆಯಲ್ಲಿ 0.2%, 0.6%ಅಲ್ಲಿ ಏನಾಗುತ್ತೆ? ಹಾಗಾದರೆ ಇವರೆಲ್ಲ ತುಂಬ ಹಣ ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ನೋಡಿ, ಸ್ಕ್ಯಾಲ್ಪರ್ನ ಮೈಂಡ್ ಸೆಟ್ ಅಥವಾ ಸ್ಕ್ಯಾಲ್ಪರ್ನ ಮೆಂಟಾಲಿಟಿನೇ ಬೇರೆ ಥರ ಇರುತ್ತೆ. ರೆಗ್ಯುಲರ್ ಟ್ರೇಡರ್ಗಳು ಅಥವಾ ನೀವು ಏನು ಇಂಟ್ರಾಡೇ ಮಾಡ್ತೀವಿ, ಸ್ವಿಂಗ್ ಟ್ರೇಡ್ ಮಾಡ್ತೀವಿ, ಲಾಂಗ್ ಟರ್ಮ್ ಟ್ರೇಡ್ಗಳನ್ನ ತಗೋತೀವಿ, ಆ ಥರ ಇರೋದಿಲ್ಲ. ಇವರ ಒಂದು ಮೆಂಟಾಲಿಟಿನೇ ಡಿಫ್ರೆಂಟ್ ಇರುತ್ತೆ. ಇವರು ತುಂಬ ಪ್ರಳಯಾಂತಕರು ಅಂತ ಹೇಳ್ಬೋದು. ಯಾಕೆ ಅಂದರೆ ಇವರ ಕ್ಯಾಲ್ಕುಲೇಷನ್ ಹಾಗಿರುತ್ತೆ. ನೀವು ಟ್ರೇಡ್ನ ತೊಗೋಬೇಕಾದ್ರೆ ನಾವು ಪ್ರಾಫಿಟ್ನ ನೋಡ್ತೀವಿ. 5%, 10%, 2% ಪ್ರಾಫಿಟ್ ಬರುತ್ತಾ, ಈ ಥರದ ಒಂದು ಕ್ಯಾಲ್ಕುಲೇಷನ್ನ ಮಾಡ್ತೀವಿ. ಬಟ್ ಇವರು ಆ ರೀತಿ ಮಾಡಲ್ಲ. ಇವರ ಪ್ರಾಫಿಟ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಪರ್ಸೆಂಟೇಜಲ್ಲಿ ಅಂದರೆ ಸೈಜ್ ಮೇಲೆ ಡಿಪೆಂಡ್ ಮಾಡ್ತಾರೆ. ಈಗ ನೀವು ಟ್ರೇಡ್ ತೊಗೋಬೇಕಾದ್ರೆ ಏನು ಒಂದು 25,000, 50,000 ಈ ಥರ ಲಾಟ್ಗಳನ್ನ ತೊಗೋಬೋದು ಇಂಟ್ರಾಡೇ ಮಾಡಬೇಕಾದ್ರೆ. ಅದರಲ್ಲೂ ಕೂಡ ಲಿವರೇಜ್ ಇರುತ್ತೆ. ಬಟ್ ಆದರೆ ಇವರು 5 ಲಕ್ಷ, 10 ಲಕ್ಷ, 50 ಲಕ್ಷ ಈ ಥರ ಟ್ರೇಡ್ಗಳನ್ನ ತಗೋತಾರೆ. ನೋಡಿ, ನಾರ್ಮಲ್ ಇಂಟ್ರಾಡೇಲಿ ಏನಾಗುತ್ತೆ ಅಂದರೆ ಒಂದು 50,000 ನಿಮ್ಮ ಪೊಸಿಷನ್ ಇರುತ್ತೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಒಂದು 5x ಲಿವರೇಜ್ ಕೊಟ್ಟಿರ್ತಾರೆ. ಸೊ ನಿಮ್ಮ ಆ್ಯಕ್ಚುಯಲ್ ಕ್ಯಾಪಿಟಲ್ ಬಂದು 2.5 ಲಕ್ಷ ಆಗಿರುತ್ತೆ. ಇದಕ್ಕೆ ನಿಮಗೆ ಜಸ್ಟ್ 2% ರೇಟಲ್ಲಿ ಬಂದರೂ ಕೂಡ 5,000 ರೂಪಾಯಿ ಲಾಭ ಆಗುತ್ತೆ. ಇದೇನಾದರೂ 5-10%ವರೆಗೂ ರೈಸ್ ಆದರೆ ಇದರ ಡಬಲ್ ಅಥವಾ ತ್ರಿಬಲ್ ಆಗುವಂಥ ಚಾನ್ಸಸ್ ಇರುತ್ತೆ. ನಾವು ಇದರಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದರೆ ನಮಗೆ 5,000 ಸಿಕ್ತು, ಓಕೆ, ಈ ಥರ ಯೋಚನೆ ಮಾಡ್ತೀವಿ. ಬಟ್ ಇವರು ಆ ರೀತಿ ಮಾಡೋದಿಲ್ಲ. ಇವರು ಪ್ರಾಫಿಟ್ ಬಗ್ಗೆ ತಲೆ ಕೆಡಿಸ್ಕೊಳೋದಿಲ್ಲ. ಯಾಕೆಂದರೆ ಇವ್ರ ಪ್ರಾಫಿಟ್ ತುಂಬಾ ಕಡಿಮೆ ಇರುತ್ತೆ ಲಾಟ್ ಸೈಜ್ಗೆ. ಇದರಲ್ಲಿ ನಾನೇನು ನಿಮಗೆ ತೋರಿಸಿದೆ ಅಂದರೆ 50,000 ನೀವು ಪೊಸಿಷನ್ ಸೈಜ್ನ ತೊಗೋಬೇಕಾದ್ರೆ ನಿಮಗೆ ಲಿವರೇಜ್ ಎಲ್ಲ ಸಿಕ್ಕಿ 2.5 ಲಕ್ಷದವರೆಗೂ ಹೋಗಿರ್ತಾರೆ. ಬಟ್ ಇವ್ರು ಏನು ಮಾಡ್ತಾರೆ ಅಂದರೆ ಇವರು 50,000 ತೊಗೊಳಲ್ಲ, 50 ಲಕ್ಷದ ಟ್ರೇಡ್ನ ತೊಗೋತಾರೆ. ಸೊ 50 ಲಕ್ಷ ಇಂಟು 0.2% ಮಾಡಿದ್ರೆ ನಿಮ್ಮ ಲಾಭಕ್ಕಿಂತ ಹೆಚ್ಚಾಗಿ ಲಾಭ ಅವರು ಮಾಡ್ತಾರೆ. ನೋಡಿ, ಮಾರ್ಕೆಟ್ 0.2%, 0.5% ಮೂವ್ ಆಗುವಂಥದ್ದು ತುಂಬ ಕಾಮನ್. ಹಾಗಾಗಿ ಡೈಲಿ 2%, 3% ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಾವು ಕೂತಿರ್ಬೇಕಾದ್ರೆ ರೈಸ್ ಆಗದೆ ಇರ್ಬೋದು. ಬಟ್ 0.5%, 0.1% ಆರಾಮಾಗಿ ಮೂವ್ ಆಗುತ್ತೆ ಮಾರ್ಕೆಟ್. ನಿಮಗೆ ಎವ್ರಿ ಮಿನಿಟ್ ಒಂದು 0.5%, 0.6% ಅಥವಾ 0.2% ರೈಸ್ ಆಗ್ತಾ ಇರುತ್ತೆ. ಇವರು ಹಾಕಿರುವಂಥ ಬಿಗ್ ಕ್ಯಾಪಿಟಲ್ ಏನಿರುತ್ತೆ, ಇದರಿಂದ ಇವರಿಗೆ ತುಂಬಾ ಲಿವರೇಜ್ ಇರುತ್ತೆ. ಇವರ ಪ್ರಾಫಿಟ್ ತುಂಬಾ ದೂರ ಹೋಗುತ್ತೆ. ಅಕಸ್ಮಾತ್ ಏನಾದರೂ 0.2%, 0.3% ಇವ್ರಿಗೆ ನೆಗೆಟಿವ್ ಆದರೆ ಇವರು ತುಂಬಾ ಕಷ್ಟಪಡಬೇಕಾಗುತ್ತೆ. ಬಿಕಾಸ್ ಲಾಭ ಹೇಗೆ ಬಂದಿರುತ್ತೋ ಅದೇ ಥರ ನಷ್ಟನೂ ಆಗುತ್ತೆ. ನೀವು ಗಂಟೆಗಟ್ಟಲೆ ಕೂತು ಮಾಡುವಂಥ ಟ್ರೇಡನ್ನ ಲಾಭವನ್ನು ಜಸ್ಟ್ ಇವರು ಒಂದೇ ಒಂದು ನಿಮಿಷದಲ್ಲಿ ಮಾಡ್ಕೊಂಬಂದಿರ್ತಾರೆ. ಅದಕ್ಕೋಸ್ಕರ ಇವರು ಹೆಚ್ಚಿನ ಪ್ರಮಾಣದ ರಿಸ್ಕನ್ನು ತಗೋತಾರೆ. ಬಿಕಾಸ್ ಇವರ ಒಂದು ಕ್ಯಾಪಿಟಲ್ ಸೈಜ್ ತುಂಬ ದೊಡ್ಡದಿರುತ್ತೆ ಅಥವಾ ಪೊಸಿಷನ್ ಇವ್ರು ತೊಗೊಳ್ಳೋವಂಥ ಪೊಸಿಷನ್ಗಳು. ಸೊ ಸಿಂಪಲಾಗಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದಿಷ್ಟೇ, ಪೊಸಿಷನ್ ಸೈಜ್ನ ಜಾಸ್ತಿ ಮಾಡಿಕೊಂಡು ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ ಮಾಡ್ತಾ ಇರೋವಂಥವ್ರು ಇದ್ದಾರೆ. ತುಂಬ ಜನ ರೀಸೆಂಟಾಗಿ ಸ್ಕ್ಯಾಲ್ಪಿಂಗ್ನ ಕೂಡ ಮಾಡ್ತಾ ಇರೋವಂಥದ್ದು. ಬಟ್ ನಿಮಗೆ ಗೊತ್ತಿಲ್ಲದಿರುವಂಥ ಒಂದಷ್ಟು ವಿಷಯಗಳಿದೆ ಸ್ಕ್ಯಾಲ್ಪರ್ಸ್ ಬಗ್ಗೆ. ರೆಗ್ಯುಲರ್ ಟ್ರೇಡ್ ಮಾಡೋವಂಥವ್ರು ಯೂಶಲಿ ನೀವು ಕೇಳಿರ್ಬೋದು, ನೀವು ದಿನಕ್ಕೆ ಒಂದು 2-3 ಟ್ರೇಡ್ ಅಷ್ಟೇ ತೊಗೊಳ್ಳಿ, ಅದ್ರ ಮೇಲೆ ತೊಗೋಬಾರ್ದು, ಲಿಮಿಟ್ ಇರುತ್ತೆ, ನೀವು ಸ್ಟ್ರೆಸ್ ಆಗಿಬಿಡ್ತೀರಾ, ನಿಮ್ಮ ಮೆಂಟಾಲಿಟಿ ಚೇಂಜ್ ಆಗಿಬಿಡುತ್ತೆ, ಸೈಕಾಲಜಿ ಬದಲಾಗುತ್ತೆ, ಈ ಥರದ್ದೆಲ್ಲ ಹೇಳೋದನ್ನ ಕೇಳಿಸ್ಕೊಂಡಿರ್ತೀರ. ನೀವು ಕೂಡ ಒಂದು ಆ್ಯಾವ್ರೇಜ್ ಸರ್ವೆ ಪ್ರಕಾರ ಸ್ಕ್ಯಾಲ್ಪರ್ಗಳು
ಅರೌಂಡ್ 100 ಟ್ರೇಡ್ನ ತೊಗೋತಾರಂತೆ ಒಂದು ದಿನಕ್ಕೆ. ನೀವು ಕೇಳ್ಬೋದು ಸಾಧ್ಯನೇ ಇಲ್ಲ ಚಾನ್ಸ್ ಇದೆ. ಯಾಕೆಂದರೆ ಇವರು ಜಸ್ಟ್ ಕೇವಲ 1 ನಿಮಿಷದ ಒಳಗೇ ಟ್ರೇಡಿಂದ ಎಕ್ಸಿಟ್ ಆಗಿರ್ತಾರೆ. ಹಾಗಾಗಿ ಇವ್ರಿಗೆ ತುಂಬಾ ಸಮಯ ಇರುತ್ತೆ ಟ್ರೇಡ್ ಎಂಟ್ರಿ ಆಗೋಕ್ಕೆ, ಟ್ರೇಡ್ ಎಕ್ಸಿಟ್ ಆಗೋಕ್ಕೆ. ಬೈ ದ ವೇ, ನಾನು ಬರೀ ಇಕ್ವಿಟಿ ಬಗ್ಗೆ ಮಾತಾಡ್ತಾ ಇಲ್ಲ. ಓವರಾಲ್ ಸ್ಟಾಕ್ ಮಾರ್ಕೆಟ್, ಕರೆನ್ಸಿ ಮಾರ್ಕೆಟ್, ಯಾವುದಾದ್ರ ಬಗ್ಗೆ ಆಗಲಿ, ಇಟ್ಸ್ ಜಸ್ಟ್ ಅ ಟ್ರೇಡಿಂಗ್ ಮೆಥಡ್ ಅಷ್ಟೇ. ಒಂದು ಸಾರಿ ಅವರು ಟ್ರೇಡ್ನ ಮುಗಿಸ್ಕೊಂಡು ಹೊರಗಡೆ ಬಂತು ಅಂದರೆ ಅವರ ಒಂದು ಕ್ಯಾಪಿಟಲ್ ಆಗಿರ್ಬೋದು, ಅವರ ಬ್ರೋಕರ್ ಕೊಟ್ಟಿರುವಂಥ ಲಿವರೇಜ್ ಆಗಿರ್ಬೋದು, ಮತ್ತೆ ಅವ್ರಿಗೆ ಅವೈಲೇಬಲ್ ಇರುತ್ತೆ. ಮತ್ತೆ ಹೊಸದಾಗಿ ಹೊಸ ಟ್ರೇಡನ್ನು ತೊಗೋಬೋದು. ಈ ಒಂದು ಪ್ರೋಸೆಸ್ಸಿಂದ ಸ್ಕ್ಯಾಲ್ಪರ್ಸ್ಗಳು ತಮ್ಮ ಇನಿಷಿಯಲ್ ಕ್ಯಾಪಿಟಲ್ ಏನು ತಂದಿರ್ತಾರೆ ಅದನ್ನು ತುಂಬ ಬೇಗ ಜಾಸ್ತಿನ ಮಾಡ್ಕೊಂಡಿರ್ತಾರೆ. ಓಕೆ, ಇದು ಸ್ಕ್ಯಾಲ್ಪಿಂಗ್ ಅಂದರೆ ಏನು ಅಂತ ಆಗಿತ್ತು. ಬಟ್ ಈಗ ಇಷ್ಟಕ್ಕೆ ವಿಡಿಯೋ ನಿಲ್ಲೋದಿಲ್ಲ. ಸ್ಕ್ಯಾಲ್ಪಿಂಗ್ನ ಅಡ್ವಾಂಟೇಜ್ ಹಾಗೂ ಡಿಸ್ಅಡ್ವಾಂಟೇಜ್ ಬರ್ತದೆ. ಮೊದಲನೇದಾಗಿ ಲಾಭವನ್ನು ನೋಡೋಣ. ನೋಡಿ, ಸ್ಕ್ಯಾಲ್ಪಿಂಗಲ್ಲಿ ನೀವು ಮಾರ್ಕೆಟ್ನ ರಿಸ್ಕ್ ತೊಗೊಳೋವಂಥ ಸಮಯ ಏನಿರುತ್ತೆ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ಎಂಟ್ರಿ ಹಾಕಿ ಎಕ್ಸಿಟ್ ಆಗಿಬಿಡ್ತೀರ. ಅಲ್ಲಿ ಏನು ಆಗ್ತಿದೆ, ಏನು ಆಗುತ್ತೆ ಅಂತ ಗೊತ್ತಾಗೋಷ್ಟರಲ್ಲಿ ನಿಮ್ಮ ಲಾಭ ನಿಮಗೆ ಬಂದುಬಿಟ್ಟಿರುತ್ತೆ. ಇದನ್ನು ಇಂಗ್ಲೀಷಲ್ಲಿ ಎಕ್ಸ್ಪೋಜರ್ ಅಂತ ಹೇಳ್ತಾರೆ. ಅಂದರೆ ಮಾರ್ಕೆಟ್ನ ರಿಸ್ಕ್ಗೆ ನೀವು ಎಷ್ಟೊತ್ತು ಫೇಸ್ ಆಗಿರ್ತೀರಾ ಅನ್ನೋವಂಥದ್ದನ್ನ ಎಕ್ಸ್ಪೋಜರ್ ಅಂತ ಹೇಳ್ತಾರೆ. ಈ ಎಕ್ಸ್ಪೋಜರ್ ನೀವು ತುಂಬ ಕಡಿಮೆ ಸಮಯ ಮಾಡ್ತೀರಾ. ಅಷ್ಟು ಬೇಗ ಮಾರ್ಕೆಟ್ ಫ್ಲಕ್ಚುಯೇಷನ್ ಯಾವತ್ತೂ ಆಗೋದಿಲ್ಲ, ಒಂದು ನಿಮಿಷದಲ್ಲಿ. ಸೊ ಇವ್ರೇನು ಮಾಡ್ತಾರೆ, ಇದನ್ನು ಅಡ್ವಾಂಟೇಜಾಗಿ ತೊಗೋತಾರೆ. ಈಗ ಮಾರ್ಕೆಟ್ ಬೀಳ್ತಿದೆ ಅಂದಾಗ ಅದೇ ಮೂಮೆಂಟಲ್ಲೇ 0.2%, 0.5%, 0.6% ತೊಗೊಂಡು ಹೊರಗಡೆ ಬಂದುಬಿಡ್ತಾರೆ. ನೀವು ಏನಾಗ್ತಿದೆ ಅಂತ ನೋಡೋಷ್ಟರಲ್ಲಿ ಇವರು ಲಾಭವನ್ನು ತೊಗೊಂಡು ಹೋಗ್ಬಿಟ್ಟಿರ್ತಾರೆ. ನೋಡಿ, ಒಂದು ಎಕ್ಸಾಂಪಲ್ ಮುಖಾಂತರ ಹೇಳೋದಾದರೆ, ಯೂಶಲಿ ಸ್ವಿಂಗ್ ಟ್ರೇಡ್ ಏನಾಗುತ್ತೆ ಅಂದರೆ ಒಂದು ದಿನಕ್ಕಿಂತ ಹೆಚ್ಚಿಗೆ ಹಾಗೂ ಸುಮಾರು ದಿನಗಳವರೆಗೂ, ತಿಂಗಳುಗಳವರೆಗೂ ಇರುತ್ತೆ. ಈ ಒಂದು ರಿಸ್ಕ್ ನೀವು ಇವತ್ತು ಟ್ರೇಡ್ ತೊಗೊಂಡ್ರೆ ಬೆಳಗ್ಗೆಯಿಂದನೇ ಏನು ಬೇಕಾದರೂ ಹೋಗ್ಬೋದು. ಬಿಕಾಸ್ ನೀವು ಒಂದು ವಾರ ಇರ್ತೀರ ಸ್ವಿಂಗ್ ಟ್ರೇಡಲ್ಲಿ ನಿಮ್ಮ ಪೊಸಿಷನಲ್ಲಿ ಅನ್ನೋದಾದರೆ ಒಂದು ವಾರದವರೆಗೂ ರಿಸ್ಕ್ ಇರುತ್ತೆ. ಸಪೋಸ್ ಇವತ್ತು ತೊಗೋತೀರಾ, ನಾಳೆ ಪ್ರಾಫಿಟ್ ಆಗುತ್ತೆ, ನಾಡಿದ್ದು ಇದಕ್ಕಿದಂಗೆ ಗ್ಯಾಪ್ ಡೌನ್ ಆಗಿಬಿಡುತ್ತೆ. ನಿಮಗೆ ಬಂದಿರೋಂಥ ಲಾಭಕ್ಕಿಂತ ನಷ್ಟನೇ ಹೆಚ್ಚಾಗಿ ಸ್ಟಾರ್ಟ್ ಆಗುತ್ತೆ. ಈ ಥರದ್ದೆಲ್ಲ ಆಗೋದು ಕಾಮನ್ ಇರುತ್ತೆ. ಯಾಕೆಂದರೆ ಮಾರ್ಕೆಟ್ ಯಾವತ್ತೂ ಹೇಗಾಗುತ್ತೆ ಅಂತ ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಪ್ರಿಡಿಕ್ಟ್ ಮಾಡೋಷ್ಟರಲ್ಲೇ ಹೊರಗಡೆ ಬಂದಿರ್ತೀರ. ಬಟ್ ಅಲ್ಲಿ ಸ್ವಿಂಗ್ ಟ್ರೇಡಲ್ಲಿ ತುಂಬ ದಿನಗಳ ಕಾಲ ನಿಮ್ಮ ಒಂದು ಕ್ಯಾಪಿಟಲ್ ಮಾರ್ಕೆಟ್ನ ಏರಿಳಿತಗಳಿಗೆ ಎಕ್ಸ್ಪೋಸ್ ಆಗಿರುತ್ತೆ. ಈಗ ಸಪೋಸ್ ನೀವು ಕರೋನಾ ಬಂದಿರೋ ಟೈಮಲ್ಲಿ ಆಗಿರ್ಬೋದು, ಅಥವಾ GDP ಏನಾದರೂ ಡೌನ್ ಆದರೆ, ವಾರ್ಗಳು ಡಿಕ್ಲೇರ್ ಆದರೆ, ಈ ಥರ ಟೈಮಲ್ಲಿ ನೀವು ಅಂದ್ಕೊಂಡಿದ್ದಂಗೆ ಆಗೋದೇ ಇಲ್ಲ. ಯೂಶಲಿ ಸ್ವಿಂಗ್ ಟ್ರೇಡ್ ಮಾಡೋರು ಏನು ಮಾಡ್ತಾ ಇರ್ತಾರೆ ಅಂದರೆ 24 ಗಂಟೆ ಟ್ರೇಡ್ ಮುಂದೆ ಕೂತಿರಲ್ಲ. ಹಾಗಾಗಿ ಇವ್ರೇನು ಮಾಡ್ತಾರೆ, ಯೂಶಲಿ ಕೆಲ್ಸಕ್ಕೆ ಹೋಗೋರಾಗಿರ್ತಾರೆ. ಇವ್ರಿಗೆ ಏನಾಗ್ತಿದೆ ಅಂತ ಗೊತ್ತಾಗೋಷ್ಟರಲ್ಲಿ ತುಂಬ ಕಳ್ಕೊಂಬಿಟ್ಟಿರ್ತಾರೆ. ಬರೀ ನಂಬರಲ್ಲಿ ಮಾತ್ರ ಪ್ರಾಫಿಟ್ ನೋಡಿರ್ತಾರೆ. ಇಂಟ್ರಾಡೇಲಿ ಕೂಡ ಹಾಗೆ ಆಗುತ್ತೆ. 10,000 20,000 ಲಾಭ ನೋಡಿರ್ತಾರೆ. ಓಕೆ, ಬಂದಿದೆ ಅಂತ ನೋಡೋಷ್ಟೊತ್ತಿಗೆ ಅದು ಡೌನ್ ಆಗಿಬಿಡುತ್ತೆ. ಬಟ್ ಅದೇ ಒಂದು ಮ್ಯಾಜಿಕ್ ಸ್ಕ್ಯಾಲ್ಪಿಂಗಲ್ಲಿರೋವಂಥದ್ದು, ಏನು ಆಗ್ತಿದೆ ಅಂತ ಯಾರಿಗೂ ಗೊತ್ತಿರೋ ಅಷ್ಟರೊಳಗಡೆ ನಿಮ್ಮ ಟ್ರೇಡ್ ಎಂಡ್ ಆಗಿರುತ್ತೆ. ನೀವು ಯೂಶಲಿ ಒಂದು ಸೂಪರ್ ಮ್ಯಾನ್ ನೋಡಿರ್ತೀರ. ಬೇರೆಯವರೆಲ್ಲ ನಾರ್ಮಲ್ ಸ್ಪೀಡಲ್ಲಿ ಹೋಗೋದನ್ನ ಸ್ಲೋ ಮಾಡಿ, ಇವನು ಸೂಪರ್ ಸಾನಿಕ್ ಸ್ಪೀಡಲ್ಲಿ ಹೋಗಿ ಅವನು ಹೊಡೆದ್ಬಿಟ್ಟು ಬಂದುಬಿಟ್ಟಿರ್ತಾನೆ, ಅಥವಾ ಓಡಾಡ್ಕೊಂಬಂದಿರ್ತಾನೆ, ಅವ್ರಿಗೆ ಗೊತ್ತೇ ಆಗಿರಲ್ಲ. ಅದೇ ಥರದ ಟ್ರೇಡ್ ಈ ಒಂದು ಸ್ಕ್ಯಾಲ್ಪಿಂಗ್ ಟ್ರೇಡಿಂಗ್ ಆಗಿರುತ್ತೆ. ಎರಡನೇ ಒಂದು ಅಡ್ವಾಂಟೇಜ್ ಸ್ಕ್ಯಾಲ್ಪಿಂಗಲ್ಲಿ ಲಿವರೇಜ್. ಇವ್ರಿಗೆ ಸಿಗುವಂಥ ಲಿವರೇಜ್ ತುಂಬ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಅವ್ರ ಹತ್ರ ಇರೋವಂಥ ಪೊಸಿಷನ್ ಸೈಜ್ ತುಂಬ ದೊಡ್ಡದಿರುತ್ತೆ. ಆ ಪೊಸಿಷನ್ ಎಷ್ಟು ರೇಂಜಿಗೆ ತೊಗೊಂಡಿರ್ತಾರೆ ಅಂದರೆ ಪ್ರಾಫಿಟ್ ಅವ್ರಿಗೆ ನಾರ್ಮಲಾಗಿ ವಿತಿನ್ ಮಿನಿಟ್ಸಲ್ಲಿ ಸಿಕ್ಬಿಡುತ್ತೆ. 1 ನಿಮಿಷ 2 ನಿಮಿಷ. ಇದರ ಮೇಲೆ ಇವರಿಗೆ ಒಂದು ಲಿವರೇಜ್ ಇರುತ್ತೆ ಮಾರ್ಕೆಟಲ್ಲಿ. ಸೊ ಲಿವರೇಜ್ ಪ್ಲಸ್ ಯೂಜ್ ಕ್ಯಾಪಿಟಲ್ ಇವೆರಡೂ ಮಿಕ್ಸ್ ಆದರೆ ಇವರ ಪ್ರಾಫಿಟ್ ಬೇರೆ ಕಡೆನೇ ಹೋಗಿರುತ್ತೆ, ಅಥವಾ ತುಂಬ ಹೈ ಇರುತ್ತೆ. ನಿಮ್ಗೆ ಅನ್ಸ್ಬೋದು, ಇಷ್ಟೊಂದು ಪೊಸಿಷನ್ ಸೈಜ್ ದೊಡ್ಡದಿದ್ದಾಗ ತುಂಬ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ನಾನು ಈಗ ತಾನೇ ಹೇಳಿದ್ದೀನಿ, ಲಾಸ್ ಆಗುವಂಥ ಕ್ಯಾಪಿಟಲ್ ಏನಿರುತ್ತೆ ನಿಮಗೆ ಪೊಸಿಷನ್ ಸೈಜು, ಅದು ತುಂಬ ಹೊತ್ತು ನಿಮ್ಮ ಮಾರ್ಕೆಟ್ ರಿಸ್ಕ್ಗೆ ಎಕ್ಸ್ಪೋಸೇ ಆಗಿರಲ್ಲ. ಅಷ್ಟರೊಳಗೆ ಆಲ್ರೆಡಿ ನೀವು ಪೊಸಿಷನಿಂದ ಎಕ್ಸಿಟ್ ಆಗಿರ್ತೀರ. ಹಾಗಾಗಿ ನೀವು ಹೆಚ್ಚಿಗೆ ಪೊಸಿಷನ್ ತೊಗೊಂಡ್ರೂ ಕೂಡ ನಿಮಗೇನು ಅಂಥ ರಿಸ್ಕ್ ಆಗೋದಿಲ್ಲ. ಮೂರನೇ ಅಡ್ವಾಂಟೇಜ್, ಇಂಟ್ರಾಡೇ ಟ್ರೇಡರ್ಸ್ ಏನಿರ್ತಾರೆ, ಯೂಶಲಿ ಇವರೆಲ್ಲ ಒಂದು 5ರಿಂದ 10 ಸೆಟಪ್ನ ಮಾಡ್ಕೊಂಡಿರ್ತಾರೆ. ಅಂದರೆ ಎಲ್ಲ ಟ್ರೇಡ್ ಎಂಟ್ರಿ ಆಗಲ್ಲ, ಸೆಟಪ್ ಅದು. ಈ ಒಂದು ಮೂಮೆಂಟ್ ಆದರೆ ನಾನು ತೊಗೋತೀನಿ ಅಂತ ಒಂದು ಸೆಟಪ್ನ ಮಾಡ್ಕೊಂಡಿರ್ತಾರೆ. ಇದು ತುಂಬ ಕಮ್ಮಿ ಮಾಡ್ಕೊಂಡಿರ್ತಾರೆ ಇಂಟ್ರಾಡೇ ಟ್ರೇಡರ್ಸ್ಗಳು. ಬಟ್ ಅದೇ ಸ್ಕ್ಯಾಲ್ಪರ್ಸ್ ಅಂತ ಏನಿರ್ತಾರೆ, ಇವರ ಸೆಟಪ್ಗಳೇ ಜಾಸ್ತಿ ಇರುತ್ತೆ. ಅಂದರೆ ಇವರು ನೂರಾರು ಸೆಟಪ್ಗಳನ್ನ ರೆಡಿ ಮಾಡ್ಕೊಂಡಿರ್ತಾರೆ. ಅಂದರೆ ಇವರ ಮೊಮೆಂಟಮ್ ತುಂಬ ಕಡಿಮೆ ಇರೋದ್ರಿಂದ ಇವರು ಹಾಕುವಂಥ ಸೆಟಪ್ಗಳು, ಅಂದರೆ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ ಅಂತ ಏನಕ್ಕೆ ಪ್ರಿಡಿಕ್ಟ್ ಮಾಡಿರ್ತಾರೆ, ಒಂದು ಬ್ಲೂ ಪ್ರಿಂಟ್ನ ರೆಡಿ ಮಾಡ್ಕೊಂಡಿರ್ತಾರೆ ಅಥವಾ ಸೆಟಪ್ನ ರೆಡಿ ಮಾಡ್ಕೊಂಡಿರ್ತಾರೆ, ಅದು ಮೋಸ್ಟ್ ಆಫ್ ದ ಟೈಮ್ ವರ್ಕ್ ಆಗುತ್ತೆ. ಯೂಶಲಿ ಏನಾಗುತ್ತೆ ಅಂದರೆ ಮಾರ್ಕೆಟ್ನ ಸೆಂಟಿಮೆಂಟ್ ಅಂತ ಇರುತ್ತೆ. ಅಂದರೆ ಮಾರ್ಕೆಟ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಫಾಲೋ ಆಗ್ತಾ ಹೋಗುತ್ತೆ, ಮಾರ್ಕೆಟ್ ಬುಲಿಶ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಬುಲಿಶ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಹಂಗೆ ಮೊಮೆಂಟಮ್ ಸಿಕ್ಬಿಡುತ್ತೆ. ಬಟ್ ಆದರೆ ಇಲ್ಲಿ ಆ ಥರ ಇರುವುದಿಲ್ಲ. ಇಲ್ಲಿ ಏನಾಗ್ತಿದೆ ಏನಾಗಲ್ಲ ಅಂತ ಗೊತ್ತಾಗೋಷ್ಟರಲ್ಲೇ ನೀವು ಹೊರಗಡೆ ಇರ್ತೀರಾ.
ಹಾಗಾಗಿ ಈ ಒಂದು ಮಾರ್ಕೆಟ್ ಸೆಂಟಿಮೆಂಟ್ ಮೂಮೆಂಟ್ ಇರ್ತಾವಲ್ಲ ಅವು ಯಾವುವು ಇದಕ್ಕೆ ಅಪ್ಲೈ ಆಗೋದೇ ಇಲ್ಲ. ಅಪ್ಲೈ ಆದರೂ ತುಂಬ ಮಿನಿಮಲ್ ಆಗಿ ಅಪ್ಲೈ ಆಗುತ್ತೆ. ಓಕೆ, ಇಲ್ಲಿವರೆಗೂ ನಾವು ಸ್ಕ್ಯಾಲ್ಪಿಂಗ್ನ ಒಳ್ಳೆಯದ್ರ ಬಗ್ಗೆ ಮಾತಾಡಿದ್ವಿ. ಈಗ ಸ್ಕ್ಯಾಲ್ಪಿಂಗ್ನ ಇನ್ನೊಂದು ಮುಖ ಅಂತ ಏನಿರುತ್ತೆ ಅದ್ರ ಬಗ್ಗೆ ಮಾತಾಡೋಣ. ಸ್ಕ್ಯಾಲ್ಪಿಂಗ್ನಲ್ಲಿ ಆಗುವಂಥ ಅನಾನುಕೂಲಗಳು. ನಂಬರ್ 1 ಡಿಸಡ್ವಾಂಟೇಜ್ ಏನು ಅಂದರೆ, ಸ್ಕ್ಯಾಲ್ಪಿಂಗ್ ಮಾಡಬೇಕಾದ್ರೆ ನಿಮ್ಮ ಒಂದು ಗುರಿ ತುಂಬ ತೀಕ್ಷ್ಣವಾಗಿರಬೇಕು, ಪಕ್ಕಾ ಇರಬೇಕು. ಸುಮ್ಮನೆ ಹಾಕೋಣ, ನೋಡೋಣ, ಟ್ರೈ ಮಾಡೋಣ ಅನ್ನೋದಿದೆಯಲ್ಲ, ಇದು ಯಾವುದು ವರ್ಕ್ ಆಗೋದಿಲ್ಲ. ನೀವು ಎಕ್ಸಾಕ್ಟ್ಲಿ ದ ಬೆಸ್ಟ್ ಟ್ರೇಡರ್ ಆಗಬೇಕು ಸ್ಕ್ಯಾಲ್ಪಿಂಗ್ ಮಾಡಬೇಕು ಅಂದರೆ. ಬಿಕಾಸ್ ಸಣ್ಣ ಮಿಸ್ಟೇಕ್ ಕೂಡ ನಿಮ್ಮ ಹ್ಯೂಜ್ ಕ್ಯಾಪಿಟಲ್ನ ಹಾಳು ಮಾಡೋವಂಥ ಚಾನ್ಸಸ್ ಇರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂದರೆ, ಸ್ನೈಪರ್ ನೋಡಿರ್ತೀರಾ, ಮೂವಿಗಳಲ್ಲಿ ಸ್ನೈಪರ್ ಇಟ್ಕೊಂಡು ಕೂತಿರ್ತಾರೆ ತುಂಬ ದೂರದಲ್ಲಿ, ಒಂದು ಒಳ್ಳೆ ಟೈಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಅವರ ಟಾರ್ಗೆಟ್ ಇಟ್ಕೊಂಡು VIP-ನೋ VVIPನೋ ಯಾರನ್ನೋ ಶೂಟ್ ಮಾಡಬೇಕು ಇಟ್ಕೊಂಡು ಕಾಯ್ತಾ ಇರ್ತಾರೆ. ಬಂದಿದ್ದ ತಕ್ಷಣ ಒಂದು ಪರ್ಫೆಕ್ಟ್ ಟೈಮ್ಗೆ ವೆಯ್ಟ್ ಮಾಡ್ತಾರೆ. ಬಂದ ತಕ್ಷಣ ಅವ್ರು ಶೂಟ್ ಮಾಡೋದಲ್ಲ. ಈಗ ನಾರ್ಮಲಿ ಫೈರ್ ಮಾಡೋರೆಲ್ಲ ಏನು ಮಾಡ್ತಾರೆ, ತೊಗೊಂಡೋಗಿ ಹಂಗೆ ರ್ಯಾಂಡಮಾಗಿ ಶೂಟ್ ಮಾಡ್ತಾರೆ, ಯಾವುದೋ ಒಂದು ಬುಲೆಟ್ ತಾಗುತ್ತೆ. ಬಟ್ ಇವರು ಸ್ನೈಪರ್ಸು ಒಂದೇ ಒಂದು ಶಾಟ್ ಅಷ್ಟೇ ಹೊಡಿಯೋಕ್ಕಾಗೋದು. ಇನ್ನೊಂದು ಶಾಟ್ ಮಾಡಬೇಕು ಅಂದರೆ ಇವ್ರಿಗೆ ತುಂಬಾ ಟೈಮ್ ಬೇಕಾಗಿರುತ್ತೆ. ಅದೇ ಥರನೇ ನೀವು ಒಂದು ಶಾಟ್ನ ಮಿಸ್ ಮಾಡ್ಕೊಂಡ್ರೆ ನೀವು ತಡ್ಕೊಳ್ಳೋಕ್ಕೆ ಆಗದಿರೋಷ್ಟು ಲಾಸ್ನ ಮಾಡ್ಕೋತೀರ. ಹಾಗಾಗಿ ನಿಮ್ಮ ಗುರಿ ಪಕ್ಕಾ ಇರಬೇಕು. ಸ್ನೈಪರ್ ಥರ ಗುರಿ ನೋಡಿ ಎಕ್ಸಾಕ್ಟ್ಲಿ ಪರ್ಫೆಕ್ಟಾಗಿ ಹೊಡಿಬೇಕು. ಅಕಸ್ಮಾತ್ ನೀವೇನಾದರೂ ಹೊಡಿಲ್ಲ ಅಂದರೆ ನಿಮ್ಮ ಕ್ಯಾಪಿಟಲ್ ಹಾಳು ಮಾಡ್ಕೋತಿರ್ತೀರ. ಈ ಒಂದು ಸ್ಕ್ಯಾಲ್ಪಿಂಗ್ ಹೇಗಿರುತ್ತೆ ಅಂದರೆ, ಪ್ರೊಫೆಷ್ನಲ್ ಕಳ್ಳ ಇದ್ದಂಗೆ. ಜಸ್ಟ್ ಹೋಗಬೇಕು, ಸೈಲೆಂಟಾಗಿ ಕಳ್ತನ ಮಾಡಬೇಕು, ಜಸ್ಟ್ ಎಕ್ಸಿಟ್ ಆಗ್ತಾ ಇರಬೇಕು. ನೋ ಎಮೋಷನ್, ನಥಿಂಗ್. ನಿಮ್ಮ ಪ್ಲ್ಯಾನ್ ಏನಿರುತ್ತೆ ಎಕ್ಸಾಕ್ಟ್ಲಿ ಪಿನ್ ಟು ಪಿನ್ ಎಕ್ಸಿಕ್ಯೂಟ್ ಆಗುತ್ತೆ. 2ನೇ ಡಿಸಡ್ವಾಂಟೇಜ್, ನೀವು ಮಾಡುವಂಥ ಟ್ರೇಡಿಂಗ್ ದಿನಕ್ಕೆ 50ರಿಂದ 100ವರೆಗೂ ಇರ್ಬೋದು. ಹಾಗಾಗಿ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಕಾಸ್ಟ್ ಏನಿರುತ್ತೆ, ಬ್ರೋಕರೇಜ್ ಏನಿರುತ್ತೆ, ಟ್ಯಾಕ್ಸಸ್ ಏನಿರುತ್ತೆ ತುಂಬಾ ಜಾಸ್ತಿ ಇರುತ್ತೆ. ನೀವೇನಾದರೂ ಪೊಸಿಷನ್ ಸೈಜ್ನ ಜಾಸ್ತಿ ಇಟ್ಕೊಂಡಿಲ್ಲ ಅಂದರೆ ನೀವು ಮಾಡುವಂಥ ಟ್ರೇಡಿಂಗ್ನ ಲಾಸ್ ಮಾಡಿಕೊಂಡು ಬರೀ ಟ್ಯಾಕ್ಸ್ ಕಟ್ಕೊಂಡು ಹೋಗ್ತೀರ. ಸೊ 3rd ಡಿಸಡ್ವಾಂಟೇಜ್, ಈ ಒಂದು ಕೆಲಸ ತುಂಬಾ ಸ್ಟ್ರೆಸ್ಫುಲ್. ಮನುಷ್ಯ ಹುಟ್ಟಿರೋವಂಥದ್ದು ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳೋಕ್ಕೆ. ಹಾಗಾಗಿ ಈ ಒಂದು ಕೆಲಸ ನೀವು ಸ್ಟ್ರೆಸ್ನ ತೊಗೊಳಲ್ಲ ಅನ್ನೋದಾದರೆ ಈ ಒಂದು ಸ್ಕ್ಯಾಲ್ಪಿಂಗ್ ಟ್ರೇಡಿಂಗ್ನ ಮಾಡೋದನ್ನೇ ನಿಲ್ಲಿಸೋದು ಒಳ್ಳೆಯದು. ಯಾಕೆಂದರೆ ತುಂಬ ಸ್ಟ್ರೆಸ್ ಇರುತ್ತೆ. ಯಂಗ್ಸ್ಟರ್ಸ್ಗಳು ಇದನ್ನು ತುಂಬ ಜಾಸ್ತಿ ಮಾಡ್ತಾರೆ. ಯಾಕೆಂದರೆ ಅವರು ಸ್ಟ್ರೆಸ್ನ ಹೋಲ್ಡ್ ಮಾಡುವಂಥ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಏಜ್ ಆಗ್ತಾ ಈ ಸ್ಟ್ರೆಸ್ನ ತಡ್ಕೊಳುವಂಥ ಕೆಪಾಸಿಟಿ ಇಲ್ಲದೆ ಇದ್ದಾಗ ಯೂಶಲಿ ಈ ಟ್ರೇಡ್ನ ತೊಗೊಳುವಂಥದ್ದು ಹೋಗೋದಿಲ್ಲ. ಸ್ವಲ್ಪ ಸಮಯದಲ್ಲೇ ನೀವು ಎಲ್ಲ ಫೋಕಸ್ನು ಹಾಕಿ ಟ್ರೇಡಿಂಗ್ನ ತೊಗೊಳ್ಬೇಕಾಗುತ್ತೆ. ಹಾಗಾಗಿ ನಿಮ್ಗೆ ಹೆವಿ ಸ್ಟ್ರೆಸ್ ಇರುತ್ತೆ. ತುಂಬ ಫಾಸ್ಟಾಗಿ ಡಿಸಿಷನ್ ತೊಗೋಬೇಕು, ತುಂಬ ಫಾಸ್ಟಾಗಿ ಎಕ್ಸಿಟ್ ಆಗಬೇಕು. ಹಾಗಾಗಿ ಒತ್ತಡ ತುಂಬ ಜಾಸ್ತಿ ಇರುತ್ತೆ ನಿಮ್ಮ ಮೇಲೆ. ಬಿಕಾಸ್ ಲಾಟ್ ಸೈಜ್ ಜಾಸ್ತಿ ಇರುತ್ತೆ. ಕ್ಯಾಪಿಟಲ್ ಜಾಸ್ತಿ ಇದ್ದಾಗ ನಿಮಗೆ ರಿಸ್ಕ್ ಜಾಸ್ತಿ ಫೇಸ್ ಆಗುತ್ತೆ. ಜಸ್ಟ್ ಲೈಕ್ ನಿಮ್ಮ ಕಾಂಪೌಂಡ್ ಮೇಲೆ ನೀವು ನಡಿಬೇಕಾದ್ರೆ ನಿಮ್ಗೆ ಅಷ್ಟೊಂದು ಭಯ ಇರೋದಿಲ್ಲ. ಅದೇ ಸೈಜ್ ಕಾಂಪೌಂಡ್ ಒಂದು 20 ಅಡಿ 50 ಅಡಿ ಇದ್ದಾಗ ಅದ್ರ ಮೇಲೆ ನಡೆಯೋಕ್ಕೆ ನಿಮಗೆ ತುಂಬಾ ಭಯ ಆಗುತ್ತೆ. ಬಿಕಾಸ್ ಬಿದ್ದರೆ ಅದರ ಕಾನ್ಸಿಕ್ವೆನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ಅಡ್ವಾಂಟೇಜ್ ಹಾಗೂ ಡಿಸಡ್ವಾಂಟೇಜ್ ಸ್ಕ್ಯಾಲ್ಪಿಂಗ್ನಲ್ಲಿ ಇರೋವಂಥದ್ದು. ಓಕೆ, ಕಡೆಯದಾಗಿ ನಾವೆಲ್ಲ ಮಾಡ್ತಾ ಇರೋವಂಥದ್ದು ಲಾಭಕ್ಕೋಸ್ಕರ. ಹಾಗಾದರೆ ಸ್ಕ್ಯಾಲ್ಪಿಂಗ್ ಮಾಡೋದ್ರಿಂದ ಲಾಭ ಆಗುತ್ತಾ? ಡೆಫಿನೆಟ್ಲಿ ಆಗುತ್ತೆ. ಬೇರೆ ಎಲ್ಲದಕ್ಕಿಂತ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಆಗಿರುತ್ತೆ. ಬಟ್ ಇಲ್ಲಿ ಒಂದು ಏನು ಅಂದರೆ, ನಿಮಗೆ ಕ್ಯಾಪಿಟಲ್ ಜಾಸ್ತಿ ಬೇಕು. ಸರ್ ಕ್ಯಾಪಿಟಲ್ ಜಾಸ್ತಿ ಬೇಕು ಅಂತೀರಾ, ಕ್ಯಾಪಿಟಲ್ ಲಾಸ್ ಆದರೆ ಏನು ಮಾಡೋದು? ಕ್ಯಾಪಿಟಲ್ ಲಾಸ್ ಆಗೋಕ್ಕೆ ತುಂಬ ಕಮ್ಮಿ ಚಾನ್ಸಸ್ ಇದೆ. ಯಾಕೆಂದರೆ ನೀವು ಮಾರ್ಕೆಟ್ಗೆ ನಿಮ್ಮ ಕ್ಯಾಪಿಟಲ್ನ ಎಕ್ಸ್ಪೋಸ್ ಮಾಡುವಂಥ ಸಮಯ ಕಮ್ಮಿ ಇರುತ್ತೆ. ಹಾಗಾಗಿ ನಿಮ್ಮ ಕ್ಯಾಪಿಟಲ್ ಎಕ್ಸ್ಪೋಸ್ ಆಗೋದಿಲ್ಲ ತುಂಬ ಜಾಸ್ತಿ. ಮತ್ತು ನೀವು ತುಂಬ ಅಟೆಂಟಿವ್ ಆಗಿರ್ತೀರ. ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಎಲ್ಲೂ ನೀವು ಬೇರೆ ಕಡೆ, ಈಗ ಇಂಟ್ರಾಡೇ ತೊಗೊಂಡಾಗ ಅವರ್ಗಟ್ಟಲೆ ನೀವು ಕೂತ್ಕೊಂಡಿರೋಕ್ಕಾಗಲ್ಲ. ಸ್ವಲ್ಪ ಬೇರೆ ಕಡೆ ಕೆಲಸ ಇರುತ್ತೆ ಅಥವಾ ಎದ್ದೋಗಿರ್ತೀರ. ಆಗ ನಿಮ್ಮ ಒಂದು ಲಾಸಸ್ ಅಥವಾ ಪ್ರಾಫಿಟ್ ಏನಾದರೂ ವೇರಿ ಆದರೆ ತುಂಬ ಬೇಜಾರಾಗುತ್ತೆ. ಬಟ್ ಇಲ್ಲಿ ನೀವು 1-2 ನಿಮಿಷದಲ್ಲೇ ಕೂತಿರ್ಬೇಕಾದ್ರೆ ನಿಮಗೆ ಯಾವಾಗ ಎಕ್ಸಿಟ್ ಆಗಬೇಕು, ನೀವು ಎಂಟ್ರಿ ಆಗಿರ್ತೀರ, ಎಕ್ಸಿಟ್ ಯಾವಾಗ ಆಗಬೇಕು ಅಂತ ನೀವು ಮುಂದೆನೇ ಕೂತಿರ್ತೀರ, ಲೈವಲ್ಲಿ ನೋಡ್ತಾ ಇರ್ತೀರ. ಹಾಗಾಗಿ ತುಂಬ ಲಿಮಿಟೆಡ್ ಆಗಿರುತ್ತೆ ನಿಮ್ಮ ಒಂದು ಲಾಸ್. ಪೊಸಿಷನ್ ಸೈಜ್ ಒಂದು ತುಂಬ ದೊಡ್ಡದಿರುತ್ತೆ. ಆ ಪೊಸಿಷನ್ ಸೈಜ್ ದೊಡ್ಡದಿದ್ರೇ ನಿಮ್ಮ ಪ್ರಾಫಿಟ್ ಮ್ಯಾಚ್ ಆಗುವಂಥದ್ದು. ಸೊ ಹಾಗಾಗಿ ಲಾಭ ಡೆಫಿನೆಟ್ಲಿ ಇದ್ದೇ ಇದೆ ಸ್ಕ್ಯಾಲ್ಪಿಂಗ್ ಮಾಡೋರು. ಸೊ ಇದಾಗಿತ್ತು ಒಂದು ಬ್ರೀಫ್ ಸ್ಕ್ಯಾಲ್ಪಿಂಗ್ನ ವಿಡಿಯೋ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೇನು ಅನ್ನಿಸ್ತು ಈ ಒಂದು ವಂಡರ್ಫುಲ್ ವಿಡಿಯೋ. ತುಂಬ ಡೀಟೇಲ್ಡ್ ಡೆಪ್ತ್ ವಿಡಿಯೋ. ನಿಮಗೇನಾದರೂ ಮಾಹಿತಿ ಹಂಚ್ಕೋಬೇಕು ಅನ್ನೋದಾದರೆ ಅಥವಾ ಪ್ರಶ್ನೆಗಳೇನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.